ಹೆಲೋ ಪಾರ್ಟಿ ಪೀಪಲ್. ಎಸ್, ನಾವಿವತ್ತು ಮಾಡೋಕ್ಕೆ ಹೊರಟಿರೋದು ನೇರಳೆ ಹಣ್ಣಿನ ಶರಬತ್. ಶರ್ಬತ್ ಅಂದರೆ ಮತ್ತೇನಲ್ಲ, ನೇರಳೆ ಹಣ್ಣಿನ ಜ್ಯೂಸ್. ಈಗ ಸೀಸನ್ ಇರೋದ್ರಿಂದ ಎಲ್ಲರೂ ನೇರಳೆ ಹಣ್ಣಿಗೆ ಉಪ್ಪು ಹಾಕ್ಕೊಂಡು ತಿಂತಾರೆ. ನಾವಿವತ್ತು ಜ್ಯೂಸ್ ಮಾಡಿ ಕುಡಿಯೋಣ. ಎಸ್, ನಾವಿವಾಗ ಜ್ಯೂಸ್ ಮಾಡಬೇಕಂದ್ರೆ ಮೊದಲು ಏನು ಮಾಡಬೇಕು? ನೇರಳೆ ಹಣ್ಣನ್ನು ನೀಟಾಗಿ ವಾಶ್ ಮಾಡಬೇಕು. ವಾಶ್ ಮಾಡಲೇಬೇಕು, ಬಿಕಾಸ್ ಎಲ್ಲರಿಗೂ ಗೊತ್ತು ಯಾಕೆ ವಾಶ್ ಮಾಡಬೇಕಂತ. ಲೆಟ್ಸ್ ವಾಶ್ಡ್. ಓಕೆ, ಇವಾಗ ವಾಶ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ. ನೇರಳೆ ಹಣ್ಣು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ, ಈಗ ಮೊದಲು ನಾವು ಒಂದು ನೈಫ್ ತೊಗೊಳ್ಳೋಣ. ಆ ನೈಫಿಂದ ಸ್ಲೈಸ್ ಮಾಡ್ಕೊಳ್ಳೋಣ. ಸೆಂಟರಲ್ಲಿ ಸೀಡ್ ಇರುತ್ತೆ, ಆ ಸೀಡನ್ನ ಸಪ್ರೇಟ್ ಮಾಡ್ಕೋಬೇಕು, ಹಣ್ಣನ್ನು ಸಪ್ರೇಟ್ ಮಾಡ್ಕೋಬೇಕು. ಆ ಸೀಡು ನಾನು ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ, ಬಿಕಾಸ್ ಇನ್ನೊಂದು ವಿಡಿಯೋನಲ್ಲಿ ನಾನು ಮಾಡಿ ತೋರಿಸ್ತೀನಿ. ಆ ಸೀಡನ್ನ ನೀಟಾಗಿ ಒಣಗಿಸಿ ಅದನ್ನು ಪೇಸ್ಟ್ ಮಾಡಿ ಪುಡಿ ಮಾಡಿ ಹಾಲಿಗೆ ಹಾಕೋದ್ರಿಂದ ಡಯಾಬಿಟಿಸ್ ಸ್ವಲ್ಪ ಕಡಿಮೆ ಆಗುತ್ತಂತೆ. ಸೊ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ. ಇವಾಗ ಇದು ಬೇಡ, ನಮಗೆ ಬೇಕಾಗಿರೋದು ನೇರಳೆ ಹಣ್ಣಿನ ಶರಬತ್. ಎಸ್, ನೋಡಿ ಇವಾಗ ಎಲ್ಲ ಸ್ಲೈಸ್ನೆಲ್ಲ ಹಾಕ್ತಾಯಿದ್ದೀನಿ ಜಾರಿಗೆ. ಸ್ವಲ್ಪ ಮಾಡ್ತಾಯಿದ್ದೀನಿ, ಲಿಟಲ್ ಬಿಟ್ ಕ್ವಾಂಟಿಟಿ, ಓನ್ಲಿ 1 ಗ್ಲಾಸ್ ಆಫ್ ಜ್ಯೂಸ್. ಸೊ ನಾವಿವಾಗ ಇದಕ್ಕೆ ಶುಗರ್ ಹಾಕೊಳ್ಳೋಣ. ಆ್ಯಕ್ಚುಲಿ ಶುಗರ್ ಹಾಕಬಾರ್ದು, ಜಾಗರಿ ಹಾಕ್ಕೊಳ್ಳಿ, ಒಳ್ಳೆಯದು. ನಾನು 2 ಸ್ಪೂನ್ ಶುಗರ್ ಹಾಕ್ತಾಯಿದ್ದೀನಿ. ಸೊ 1 ಗ್ಲಾಸಿಗೆ 1 ಸ್ಪೂನ್ ಆಫ್ ಶುಗರ್ ಈಸ್ ಎನಫ್. ಓಕೆ, ನೆಕ್ಸ್ಟ್ ವಾಟ್ ಎಲ್ಸ್? ಎಸ್, ಕಾರ್ಡಮಮ್. ಇದು ನಮ್ಮ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು. 1 ಕಾರ್ಡಮಮ್ನ ನಾನು ಜಾರಿಗೆ ಹಾಕ್ತಾಯಿದ್ದೀನಿ. ಜಾರಿಗೆ ಹಾಕಿ ಇವಾಗ ಸ್ಲೈಸ್, ನಮಗೆ ನೇರಳೆ ಹಣ್ಣು ಹಾಕ್ಕೊಂಡಿದ್ದೀನಿ, ಶುಗರ್ ಹಾಕ್ಕೊಂಡಿದ್ದೀನಿ, ಕಾರ್ಡಮಮ್ ಹಾಕಿದ್ದೀನಿ. ಲೆಟ್ಸ್ ಕ್ಲೋಸ್. ನೋ 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 ಲೆಟ್ಸ್ ಪುಟ್ ಸಮ್ ವಾಟರ್ ತುಂಬ ನೆಸಸರಿ ಇದೆ ಅಲ್ಲ. ಓಕೆ, ಲಿಟಲ್ ಬಿಟ್ ಹಾಕೋಣ. ಆಮೇಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾವು ಬೇಕಾದರೆ ವಾಟರ್ ಹಾಕ್ಕೋಬೋದು. ನಾವು ಮಿಕ್ಸರಲ್ಲಿ ಗ್ರೈಂಡ್ ಹಾಕ್ತಾಯಿದೆ ನೇರಳಿನ ಜ್ಯೂಸ್. ರೆಡಿ ಆಗ್ತಾಯಿದೆ. ಓ ಮೈ ಗಾಡ್, ಎಸ್, ಇಟ್ಸ್ ಆಲ್ಮೋಸ್ಟ್ ಡನ್. Let's see. Wow, look at that color. Oh my god. ಓಕೆ, ಡನ್. ಮುಗೀತು ಜ್ಯೂಸ್. ನಾವು ಇವಾಗ ಗ್ಲಾಸಿಗೆ ಹಾಕ್ತಾ ಇದ್ದೀನಿ. ಥಿಕ್ ಪೇಸ್ಟ್ ಥರ ಇದೆ. ಇದಕ್ಕೆ ಸ್ವಲ್ಪ ನೀರು ನೆಸಸರಿ ಇದೆ. ನೀರು ಹಾಕ್ಕೊಂಡ್ರೆ ಅದು ಜ್ಯೂಸ್ ಫಾರ್ಮೇಟಿಗೆ ಬರುತ್ತೆ. ಓಕೆ, ನಾವು ಇವಾಗ ಸ್ವಲ್ಪ ವಾಟರ್ ಹಾಕಿದ್ದೀನಿ. ವಾಟರ್ ಹಾಕಿ ಜ್ಯೂಸ್ ಗ್ಲಾಸಿಗೆ ಸರ್ವ್ ಮಾಡೋಣ. ಎಸ್, ಎಲ್ಲರೂ ಕುಡೀರಿ. ಮನೇಲಿರೋರು ನೀವು ಕುಡೀರಿ, ಮನೇಲಿರೋರ್ಗೂ ಕುಡಿಸಿ, ದೇಹನ ತಂಪಾಗಿಟ್ಕೊಳ್ಳಿ.